ಹುಟ್ಟು ಮತ್ತೆ ಸಾವು ಜೀವನದ ನಿಯಮಗಳು. ಆದ್ರೆ ನಮ್ ಜೀವನ ಬೇರೆಯವರಿಗೂ ಆಶ್ರಯ ಆಗೋದ್ರ ಮೂಲಕ ಸಾರ್ಥಕತೆನ ಪಡೆಯೋದೇ ಆದ್ರೆ ಎಲ್ರಿಗೂ ಕೈ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಕೈಯೇ ಅಲ್ಲ, ಮನುಷ್ಯನ ಎಲ್ಲಾ ಬಾಡಿ ಪಾರ್ಟ್ಸ್ ಕೂಡ ಇಂಪಾರ್ಟೆಂಟ್. ಲೇಟೆಸ್ಟ್ ಗೆ ಒಂದು ನ್ಯೂಸ್ ಬಂತು ನಮಗೆ. 60 ವರ್ಷದ ಒಬ್ಬ ವೃದ್ಧನಿಗೆ ರಿಯಲ್ ಆಗಿರೋ ಕೈನ ಹಾಕಿದ್ದಾರೆ. ರಿಯಲ್ ಆಗಿರೋ ಕೈ ಅಂದ್ರೆ ಏನು? ಒಬ್ಬ ಮನುಷ್ಯ ಈಗ ಹಿಂಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರಲ್ಲ, ರಿಯಲ್ ಆಗಿರೋ ಹಾರ್ಟ್ ನ ಇನ್ನೊಬ್ನಿಗೆ ಹಾಕೋದು, ಮತ್ತೆ ಹೈ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರಲ್ಲ, ಅದೇ ತರ ರಿಯಲ್ ಆಗಿರೋ ಒಬ್ಬ ಮನುಷ್ಯಂದು ಹ್ಯಾಂಡ್ಸ್ ಹಾಕಿದ್ದಾರೆ. ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಒಬ್ಬ ಕಾಲ್ ಕಳ್ಕೊಂಡಾಗಿರ್ಬೋದು, ಕೈ ಕಳ್ಕೊಂಡವನಾಗಿರ್ಬೋದು, ಅದು ಪ್ಲಾಸ್ಟಿಕ್ ಇಂದ ಅಂತ ಕಾಮನ್ ಆಗಿ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ, ಪ್ಲಾಸ್ಟಿಕ್ ಇಂದ ಹಾಕಿದ್ರಪ್ಪ ಕಾಲು ಹಾಕಿದ್ರು ಅಂತ. ಸೊ ಇವಾಗ ಏನಾಗಿದೆ, ಲೇಟೆಸ್ಟ್ ಇನೋವೇಷನ್ ಅನ್ಬೋದು, ಡಿಸ್ಕವರಿ ಅನ್ಬೋದು ಗೊತ್ತಿಲ್ಲ, ರಿಯಲ್ ಆಗಿರೋ ಒಬ್ಬ ಮನುಷ್ಯಂದು ಕೈ ಇನ್ನೊಬ್ನಿಗೆ 60 ವರ್ಷದ ವೃದ್ಧನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಮಗೆ ಗೊತ್ತಿರೋ ಒಬ್ರು ಶಿಲ್ಪ ಅವರಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾನ ಓದ್ಕೊಂಡ್ ಬಂದಿದ್ದಾರೆ, ರಿಸರ್ಚ್ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನನಗೆ ಸ್ವಲ್ಪ ವಿಷಯಗಳು ಏನಾದ್ರು ಶಿಲ್ಪ ಅವ್ರೆ ಹೇಳಕ್ ಸಾಧ್ಯ ಆಗುತ್ತೆ ನಿಮ್ ಕಡೆಯಿಂದ? ಓಕೆ, ಇವಾಗ ಹೇಳಿದಾಗೇನೆ ಒಬ್ಬ ರೀಸೆಂಟು ಸ್ಟಡೀಸು ಬಂದಿರತಕ್ಕಂಥದ್ದು ಎಲ್ಲ ಕಡೆ ನ್ಯೂಸ್ ಬಂತು. ಒಬ್ಬ ಪೇಂಟರು ಯಾವಾಗ ಒಂದು 2 ಕೈನ ಅವನು ಲಾಸ್ ಮಾಡ್ಕೊಳ್ತಾನೆ ರೈಲಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟಿಂದ. ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ಹಿ ವಾಸ್ ವೇಟಿಂಗ್, ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾನೆ. ನಂಗೆ ಯಾವಾದ್ರೂ ನಿಜವಾಗಿರುತ್ತೆ, ಏನೇ ಕೃತಕವಾಗಿ ನಾವು ಅಂಗಾಂಗಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವು ನಮ್ದೇ ಅನ್ಸಲ್ಲ. ಅದೇ ರಿಯಲ್ ಆಗಿ ಬಂದಾಗ ಆ ಫೀಲೇ ಬೇರೆ ಇರುತ್ತೆ. ಅದು ರೀಸೆಂಟಾಗಿ ನಡೆದಿದೆ. ಹಾಗಾದ್ರೆ ಇದೇ ಫಸ್ಟ್ನೇದ ಅಂತ ಕೇಳೋದಾದ್ರೆ ಇದೇ ಫಸ್ಟ್ನೇದಲ್ಲ. ರೀಸೆಂಟಾಗಿ ಇದಕ್ಕಿಂತ ಮುಂಚೆ ಒಂದು ಯಂಗ್ ಹುಡುಗಿ, 15 ಇಯರ್ ಹುಡುಗಿ ಏನಿದ್ದಾಳೆ, ಅವಳಿಗೂ ಅಷ್ಟೇ ಅಬೌಟ್ ನಮ್ಮದು ಶೋಲ್ಡರ್ ಲೆವೆಲ್ವರೆಗೂ ಏನಿದೆ ಆ ಫುಲ್ ಹ್ಯಾಂಡನ್ನು ಕಸಿ ಮಾಡಲಾಯಿತು. ಈ ಟ್ರಾನ್ಸ್ಪ್ಲಾಂಟೇಷನ್ನ ನಾವು ಕಸಿ ಅಂತ ಹೇಳಿ ಕರಿತೀವಿ. ಕಸಿ ಮಾಡಿದ್ರು, ಅದು ಕೂಡ ಸಕ್ಸಸ್ ಸ್ಟೋರಿನಲ್ಲೇ ಇದೆ. ಹಾಗಾದರೆ ಇಂಡಿಯಾದಲ್ಲಿ ನಾವು ಯಾವಾಗಿಂದ ಬಂತು? ಆದರೆ ಇವಾಗಲೇ ರೀಸೆಂಟಾಗಿ ಇದು ಬಂದಿರೋ ಅಂಥದ್ದಲ್ಲ. ನಮಗೆ ಏನು ಫಸ್ಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ 1971ರಿಂದನೇ ಶುರುವಾಗಿದೆ. ಇದು ರಿಸರ್ಚ್ ನೆನ್ನೆದೋ ಇವತ್ತಿಂದೋ ಅಲ್ಲ, 1971ರಿಂದನೂ ಇದೆ. ಫಸ್ಟ್ ಏನು ಜಾನ್ ಮರ್ಫಿ ಇದ್ದಾರೆ, ನಾವು ಅವ್ರನ್ನ ಫಾದರ್ ಆಫ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾನೆ ಕರಿತೀವಿ. ಅವರಿಂದ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತಾ ಬಂದಿದ್ದು. ನಮ್ಮ ಇಂಡಿಯಾದಲ್ಲಿ ಫಸ್ಟು ಒಂದು ಏನು ಚೆನ್ನೈನಲ್ಲಿ ಇದೆ ಕ್ರಿಶ್ಚಿಯನ್ ಮೆಡಿಕಲ್ ಸೈನ್ಸ್ ಕಾಲೇಜು, ಅಲ್ಲಿ ಫಸ್ಟು ಕಿಡ್ನೀಸ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ ಇನ್ ದ ಇಯರ್ 1972 ಐ ಥಿಂಕ್, ಆರ್ 1974, ಐ ಆಮ್ ನಾಟ್ ಶೂರ್, ಬಟ್ ಅವಾಗಿಂದನೂ ಕೂಡ ಇದೆ. 2015 ಪ್ರತಿ ಒಂದು ಅಂಗಾಂಗಗಳಲ್ಲಿ ಇವಾಗ ಕೃತಕವಾಗಿ ಯೂಸ್ ಮಾಡ್ತಾ ಇದ್ವಿ ನಾವೇನು ಕೈ ಮತ್ತೆ ಕಾಲುಗಳು ಯಾರಿಗಾದ್ರೂ ಹೋಗಿದ್ರೆ ಅದು ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ 2015. ಹಾಗಾದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೇನೆ ಏನು ಅಂತ ನೀವು ಕೇಳೋದಾದ್ರೆ, ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರೆ ಯಾರಿಗೆ ಯಾವ ಅಂಗಾಂಗಗಳು ಬೇಕಾಗಿರ್ತವೆ, ಅದು ಕಂಪ್ಲೀಟ್ ಒಂದು ಅಂಗ ಆಗಿರ್ಬೋದು ಅಥವಾ ಒಂದು ಟಿಶ್ಯೂ ಆಗಿರ್ಬೋದು, ಯಾವುದೋ ಆ ಅಂಗಗಳಲ್ಲಿರ್ತಕ್ಕಂಥ ಜೀವಕೋಶದ ಸೆಲ್ ಏನೇನು ಕರಿತೀವಿ ಅವಾಗಿರ್ಬೋದು. ಈ ಥರ ಒಂದೊಂದನ್ನ ಟ್ರಾನ್ಸ್ಪ್ಲಾಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕೋದನ್ನೇ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ ಕರಿತೀವಿ. ಬಹುಶಃ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನಂತ ಗೊತ್ತಾಯ್ತು. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಯಾಕೆ ಬೇಕು ಎಲ್ರಿಗೂ? ಯಾರಿಗೋ ಒಬ್ಬರಿಗೆ ಒಂದು ಯಾವುದೋ ಒಂದು ಅಂಗ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅವಾಗ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಈ ಕಡೆ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ನಾವು ಯಾವ ಕೇಸಲ್ಲಿ ತಗೊಳ್ತೀವಿ ಅಂತ ಹೇಳಿದ್ರೆ ಬ್ರೈನ್ ಡೆಡ್ ಕೇಸಲ್ಲಿ, ಅಥವಾ ಇವಾಗ ರೀಸೆಂಟಾಗಿ ಡ್ರೌನಿಂಗ್ ಆಗಿರುತ್ತೆ ಅಥವಾ ರೀಸೆಂಟಾಗಿ ಡೆತ್ ಆಗಿರ್ತಾರೆ. ಏನು ಈ ಬ್ರೈನ್ ಡೆಡ್ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಮ್ಮ ಮೆದುಳು ಅದ್ರ ಕ್ರಿಯೆನ ಮಾಡೋದನ್ನ ನಿಲ್ಲಿಸುತ್ತೆ. ಆದರೆ ಕೆಲವೊಂದು ನಮ್ಮ ಹೃದಯ ಬಡಿತಗಳು, ನಮ್ಮದು ಉಸಿರಾಟ ಕ್ರಿಯೆಗಳು ಕೃತಕವಾಗಿ ನಾವೇನು ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಇನ್ಕ್ಯುಬೇಷನ್ ಅಂತೆಲ್ಲ ಹೇಳ್ತೀವಿ, ಆ ಕೃತಕವಾಗಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಯಂತ್ರಗಳಿಂದ ಮಾತ್ರ ಅದು ಚಾಲ್ತಿಯಲ್ಲಿರುತ್ತೆ. ಅಕಸ್ಮಾತ್ ನಾವು ಅದನ್ನ ಹೊರಗೆ ತೆಗೆದ್ರೆ, ಆ ಯಂತ್ರಗಳನ್ನ ನಾವು ಏನಾದರೂ ರಿಮೂವ್ ಮಾಡಿದ್ರೆ ಪರ್ಸನ್ನು ಡೆತ್ ಆಗ್ತಾರೆ. ಅಂತ ಟೈಮಲ್ಲಿ ನಾವೇನು ಮಾಡ್ತೀವಿ, ಅವ್ರೇನಾದ್ರೂ ಅಂಗಾಂಗಗಳನ್ನ ನಾವು ಕೊಡ್ತೀನಿ, ದಾನ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಆಗಿರ್ತಕ್ಕಂಥ ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರದಲ್ಲಿ ಅವ್ರು ಕೊಡ್ತಾರೆ. ಅದನ್ನ ನಾವು ಏನು ಮಾಡ್ತೀವಿ, ಆ ಮೊಮೆಂಟಲ್ಲಿ ಫ್ಯಾಮಿಲಿ ಕಡೆಯಿಂದ ಡಿಕ್ಲೇರ್ ಮಾಡಿ ರಿಸೀವ್ ಮಾಡ್ತೀವಿ.
ದ ಸೇಮ್ ವೇ ಒಬ್ಬ ಡೋನರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವಾಗ ನಾವು ರಿಸೀವರ್ ಕೂಡ ಬೇಕು. ರಿಸೀವರ್ಗೆ ಯಾವಾಗ ಅಂತ ಹೇಳಿದ್ರೆ ಯಾವಾಗ ಒಂದು ಪರ್ಸನ್ನು ಯಾವ ಅಂಗಾಂಗ ಬೇಕಾಗಿರುತ್ತೋ ಅದು ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾರೆ. ಅಟ್ ದ ಎಂಡ್ ಸ್ಟೇಜಲ್ಲಿ ಇರುತ್ತೆ. ಇವಾಗ ಕಿಡ್ನಿ ಫೇಲ್ಯೂರ್ ಸ್ಟೇಜಲ್ಲಿ ಇರುತ್ತೆ, ಅಥವಾ ಅವ್ರದ್ದು ಲಿವರ್ ಫೇಲ್ಯೂರ್ ಸ್ಟೇಜಲ್ಲಿ ಇರುತ್ತೆ, ಹಾರ್ಟ್ ಫೇಲ್ಯೂರ್ ಸ್ಟೇಜಲ್ಲಿ ಇರುತ್ತೆ. ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಆ ವ್ಯಕ್ತಿದು ಜೀವನ ಉಳಿಸ್ಲಿಕ್ಕೆ ಒಂದಷ್ಟು ದಿನ ಆ ವ್ಯಕ್ತಿ ಜೀವನ ಸರಿಯಾಗಿ ಮಾಡಲಿಕ್ಕೆ ನಾವು ಈ ಅಂಗಾಂಗ ಕಸಿ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ನಾವು ಮಾಡ್ತೀವಿ. ಹಾಗಾದ್ರೆ ವ್ಯಕ್ತಿಗಳಿಗೆ ಒಂದಷ್ಟು ಕ್ರೈಟೀರಿಯಾ ಇರಬೇಕು. ಏನೆಲ್ಲ ಕ್ರೈಟೀರಿಯಾ ಇರಬೇಕು? ಒಬ್ಬ ರಿಸೀವರ್ಗೂ ಒಂದಷ್ಟು ಕ್ರೈಟೀರಿಯಾ ಇರಬೇಕು, ಡೋನರ್ಗೂ ಕೂಡ ಕ್ರೈಟೀರಿಯಾಗಳಿರಬೇಕು. ಏನೆಲ್ಲ ಕ್ರೈಟೀರಿಯಾಗಳು ಅಂತ ನೀವು ಕೇಳೋದೇ ಆದರೆ ಫಸ್ಟು ರಿಸೀವರಿಗೆ ಬರೋಣ. ರಿಸೀವರು ಫಸ್ಟು ಈಗ ಕಸಿ ಮಾಡಿಸ್ಕೊಳ್ತಾ ಇದ್ದಾರೆ, ಅಂಗಾಂಗಗಳನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಶುಡ್ ಬಿ ಫಿಟ್. ಆ ರಿಸೀವ್ ಮಾಡ್ಕೊಳ್ತಕ್ಕಂಥ ಸೆಲ್ಗಳು ಅಥವಾ ನಿಮಗೆ ಬಂದಿದ ತಕ್ಷಣ ಯಾವುದೇ ಇನ್ಫೆಕ್ಷನ್ ಆಗೋದು ಅಥವಾ ಅವನ್ನೆಲ್ಲ ತಡ್ಕೊಳ್ಳೋಕೆ ನೀನು ಫಿಟ್ ಇರಬೇಕು. ಬರೀ ಫಿಸಿಕಲಿನ ಇಲ್ಲ, ಮೆಂಟಲಿ ಕೂಡ ನೀನು ಫಿಟ್ ಇರಬೇಕು. ಅದಾದಮೇಲೆ ನಿಮಗೆ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ, ಒಂದಷ್ಟು ದಿನ ರಿಕವರಿಗೆ ಟೈಮ್ ತಗೊಳುತ್ತೆ, ಆ ಕ್ಯೂರಿಂಗ್ ಪೀರಿಯಡ್ ಇರುತ್ತೆ, ಹೀಲಿಂಗ್ ಪೀರಿಯಡ್ ಇರುತ್ತೆ, ಅದನ್ನು ನಿಮಗೆ ತಡ್ಕೊಳ್ಳೋಂಥ ಶಕ್ತಿ ಇರಬೇಕು. ಆಮೇಲೆ ಅದನ್ನು ನೋಡ್ಕೊಳ್ಳೋರು ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾರಿಗೋ ಒಬ್ರಿಗೆ ಬೇಕು, ಅವ್ರ ಜೊತೆಗೆ ಯಾರಿಲ್ಲ, ಅವ್ರು ಹೋಗಿದ್ದಾರೆ. ಸೊ ಇದು ಬೇಕಾಗುತ್ತೆ, ಅವ್ರು ನೋಡ್ಕೊಳ್ಳೋಂಥದ್ದು. ಕ್ಯೂರಿಂಗ್ ಸ್ಟೇಜ್ ಆಗಿರ್ಬೋದು, ಆಮೇಲಿಂದ ಒಂದು ಪ್ರೊಸೀಜರ್ ಆದಮೇಲೆ ಅದು ಕಂಪ್ಲೀಟಾಗಿ ಅದು ವರ್ಕ್ ಮಾಡ್ತಾ ಇದೆಯಾ ಅನ್ನೋವರೆಗೂ ಫಾಲೋ ಅಪ್ ಅಂತ ಹೇಳ್ತೀವಿ. ಅಷ್ಟನ್ನು ಮಾಡ್ಕೊಳ್ಳೋ ಅಂಥ ರಿಸೀವರು ನಾವು ತಗೊಳ್ತೀವಿ. ಅದೇ ಡೋನರಿಗೆ ಏನಿರಬೇಕು, ಅವರು ಕೂಡ ಫಿಸಿಕಲಿ ಫಿಟ್ ಇರಬೇಕು. ಅಂದರೆ ಯಾವ್ಯಾವ ಥರ ನಾವೆಲ್ಲ ಅಂಗಾಂಗಗಳನ್ನ ಕಸಿ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ. ಒಂದು ಫಿಸಿಕಲಿ ಫಿಟ್ ಇರಬೇಕು. ಆಮೇಲಿಂದ ಇನ್ ಕೇಸು ಅಂದರೆ ಲೈವ್ ಡೋನರ್ ಆಗಿದ್ರೆ, ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಯಿಂದ ನಾವೇನಾದರೂ ಅಂಗಾಂಗ ಕಸಿ ಮಾಡ್ಕೊಳ್ತಾ ಇದ್ರೆ, ಇನ್ ಕೇಸ್ ಡಿಸೀಸ್ಡ್ ಅಂತೀವಿ ಅಂದರೆ ಮರಣ ಹೊಂದಿರ್ತಕ್ಕಂಥ ವ್ಯಕ್ತಿಯಿಂದ ತಗೋಬೇಕಾದ್ರೆ ಅವರಿಗೆ ಯಾವುದೇ ರೀತಿಯ ಹಿಸ್ಟ್ರಿಗಳಿರಬಾರ್ದು, ಮೆಡಿಕಲ್ ಹಿಸ್ಟ್ರಿಗಳು, ಕೆಲವೊಂದು ಹಿಸ್ಟ್ರಿಗಳೆಲ್ಲ ಇರಬಾರ್ದು. ಆಮೇಲಿಂದ ಆಲ್ಕೋಹಾಲು ಅಥವಾ ಏನಾದರೂ ಟೊಬ್ಯಾಕೋ ಆ ಥರದ್ದೇನಾದರೂ ಕನ್ಸಂಪ್ಷನ್ ಇದ್ದರೆ ಆವಾಗಲೂ ಕೂಡ ನಾವು ಅವಾಯ್ಡ್ ಮಾಡ್ತೀವಿ. ಅವರು ಕೂಡ ಮೆಂಟಲಿನೂ ಫಿಟ್ ಇರಬೇಕು. ಯಾಕಂತ ಹೇಳಿದ್ರೆ ಆವಾಗಲೂ ಕೂಡ ನಮ್ಮದು ಆರ್ಗನ್ಸ್ಗಳಾಗಿರ್ಬೋದು, ಸೆಲ್ ಆಗಿರ್ಬೋದು, ಟಿಶ್ಯೂಸ್ಗಳು ಪ್ರಾಪರಾಗಿ ವರ್ಕ್ ಆಗ್ತಾ ಇರೋದಿಲ್ಲ. ಇಷ್ಟನ್ನು ಕ್ರೈಟೀರಿಯಾಸು, ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಕ್ರೈಟೀರಿಯಾಸ್ನ ತಗೊಂಡು ಡೋನಾರು ಮತ್ತು ರಿಸೀವರ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಒಂದೇ ಕ್ವಶನ್ ನನಗೆ ಸೆಂಟ್ರಲ್ಲಿ ಒಂದು ಕ್ವಶನ್ ಬಂತು. ಈಗ ನೀವು ಅವರು ಮೆಡಿಕಲಿ ಫಿಟ್ ಇರಬೇಕು ಅಂತ ಹೇಳಿದ್ರೆ, ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು 60 ಇಯರ್, ಬಟ್ ಅವರು ಏಜ್ ಆಗಿರುತ್ತೆ, ಫಿಟ್ ಆಗಿರ್ತಾರ ಅನ್ನೋದೊಂದು ಕ್ವಶನ್ ಇವಾಗ ನನಗೆ ಯೋಚನೆ ಬಂತು. 60 ಇಯರ್ ಹೌದು, ಬಟ್ ಒಂದ್ ಕಡೆ 45 to 60 ಇಯರ್ ಅಂತ ಹೇಳಿ ಸ್ವಲ್ಪ ವೇರಿಯೇಷನ್ಸು ಇದೆ. ಅವ್ರ ಏಜ್ ಎಕ್ಸಾಕ್ಟ್ ಆಗಿ, ನೇಮ್ ಎಕ್ಸಾಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಒಂದೊಂದು ಕಡೆ. ಅಂದ್ರೆ ಇಟ್ ಈಸ್ ನಾಟ್ ಅಬೌಟ್ ದ ಏಜ್. ನಿಮ್ಮ ಏಜ್ ಅನ್ನೋದಕ್ಕಿಂತ ಒಂದೊಂದ್ಸರಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ದೇರ್ ಆರ್ ಪೀಪಲ್ ಹೂ ವಿಲ್ ಬಿ ವೆರಿ ಫಿಟ್ ಅಂಡ್ ಏನಫ್ ಫಾರ್ ಎವ್ರಿ ಪ್ರೊಸೀಜರ್ಸ್ ಅಟ್ ದ ಏಜ್ ಆಫ್ 70 ಇರ್ತಾರೆ. ಹಂಗಾಗಿ ಈ ವ್ಯಕ್ತಿಗೆ ಈಸ್ ಫಿಟ್ ಎನಫ್ ಟು ರಿಸೀವ್. ಈ ತರ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ತರ ಮಿರಾಕಲ್ಗಳು ತುಂಬಾ ನಡೀತಾ ಇದಾವೆ ಅಲ್ವಾ, ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ. ಸೊ ಎಲ್ಲೋ ಈಗ ನಾವು ಇದು ಆಕ್ಚುಲಿ ನಾನು ಕೂಡ ಗಮನಿಸಿದ್ದೆ, ಈಗ ಕೈಯನ್ನ ಕಸಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಅವನು ಮತ್ತೆ ಮೊದಲಿನ ಅವನು ಮೊದಲಿನ ಜೀವನ ಮಾಡ್ಬೋದಾ ಆ ತರ ಮಾಡಿಸ್ಕೊಂಡಾಗ? ಯಾಕೆಂದ್ರೆ ಕೆಲವೊಂದಷ್ಟು ಇದೆಲ್ಲ ಇರುತ್ತೆ, ಅದನ್ನ ಮಾಡ್ಬೋದಾ ಅಂತ ನನ್ನ ಒಂದು ಅನುಮಾನ. ಇವಾಗ ಕಸಿ ಮಾಡ್ತಾ ಇದೀವಿ, ಯಾರಿಗೋ ಒಬ್ಬರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಸೆಟ್ ಆಫ್ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಮುಗಿದ ಮೇಲೆ ಅವ್ರದ್ದು ನಾವು ಅದು ಆಕ್ಚುಲಿ ಅಲ್ಲೊಂದು ನೀಟಾಗಿ ನಮಗೆ ನ್ಯೂಸಲ್ಲಿ ನಾವು ಸರಿಯಾಗಿ ನೋಡ್ಬೋದು. ಹೀಸ್ ಬ್ರಷ್, ಯು ಕ್ಯಾನ್ ಬ್ರಷ್ ಹಿಸ್ ಟೀತ್ ಅಂದರೆ ಅಷ್ಟು ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲೇ ಗೊತ್ತಾಗುತ್ತೆ ಹಿ ಈಸ್ ರಿಕವರಿಂಗ್ ಅಂಡ್ ದೆನ್ ಹಿ ಕ್ಯಾನ್ ಡೆಫಿನೆಟ್ಲಿ ಡೂ ಹಿಸ್ ವರ್ಕ್ ಅನ್ನೋ ಥರದಲ್ಲಿ. ಅದಕ್ಕೆ ನಾವು ಈ ಸಕ್ಸಸ್ ರೇಟಿಗೆ ಬೋತ್ ದಟ್ 15 ಇಯರ್ಗಳದ್ದು ಹೇಳಿದೆ, ಮತ್ತೆ ಜೊತೆಗೆ ನಾನು ಈ ಜೆಂಟ್ಸ್ ಹೇಳಿದೆ, ಪೇಂಟರ್ ಹೇಳಿದ್ನಲ್ಲ, ಅದು ಎರಡೂ ಕೂಡ ಸಕ್ಸಸ್ ಸ್ಟೋರೀಸು. ನಮಗೆ ಅವ್ರು ವರ್ಕ್ ಮಾಡಬಹುದು. ಮೇಡಮ್, ಇವಾಗ ಕಸಿ ಮಾಡಿದ್ಮೇಲೆ ಎಷ್ಟು ದಿನ ಕಾಯಬೇಕು ಅಂದ್ರೆ ಅವ್ರು ಮೊದ್ಲಿನ ತರ ನಡೀಲಿಕ್ಕೆ?
ಇಲ್ಲ ಅದ್ರ ಮೊದ್ಲಿನ ತರ ಆಕ್ಟಿವಿಟಿ ಮಾಡ್ಲಿಕ್ಕೆ ನಮಗೆ ಆಕ್ಚುಲಿ ನಾವು ಮಾಡ್ತಕ್ಕಂಥ ಪ್ರೊಸೀಜರ್ ಯೂಶಲಿ 12 hours ಅಂಡ್ ಮೋರ್ ಇರುತ್ತೆ ಆ ಪ್ರೊಸೀಜರ್. ಅದಾದ್ಮೇಲೆ ರಿಕವರಿಗೆ ತಗೊಳ್ತದೆ ಸೆಲ್ಗಳು. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಸೆಲ್, ಇವಾಗ ನಾವು ಹೇಳ್ತೀವಿ, ಇವಾಗ ನಾವು ಯಾವ್ದಾದ್ರು ಇದು ಕೈನ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ, ಅಲ್ಲಿರೋ ಬೋನ್ ಆಗಿರ್ಬೇಕು, ಅಲ್ಲಿರೋ ನೋವ್ ಆಗಿರ್ಬೇಕು, ಅಲ್ಲಿರ್ತಕ್ಕಂಥ ವೆಸಲ್ಸ್ ಆಗಿರ್ಬೇಕು, ಈಚ್ ಅಂಡ್ ಎವ್ರಿಥಿಂಗ್ ಟಿಲ್ ಸ್ಕಿನ್ ಬರೋವರೆಗೂ ಈಚ್ ಅಂಡ್ ಎವ್ರಿ ಟಿಶ್ಯೂಸು, ಈಚ್ ಅಂಡ್ ಎವ್ರಿ ಸೆಲ್ಸು ಕಂಬೈನ್ ಆಗಬೇಕು, ಅದ್ರ ಜೊತೆ ವರ್ಕ್ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ನಾವು ಡೋನಾರು ಮತ್ತೆ ರಿಸೀವರ್ದು ಏನಾದ್ರೂ ನಮಗೆ ಸರಿ ಹೊಂದಲಿಲ್ಲ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗೋದು, ಇನ್ಫ್ಲಮೇಷನ್ ಆಗೋವಂಥದ್ದು, ಅಥವಾ ವ್ಯಾಸ್ಕ್ಯುಲರ್ ಇನ್ಫೆಕ್ಷನ್ಸ್ ಆಗ್ತವೆ ಒಂದಷ್ಟು, ಇವೆಲ್ಲ ನಡೀತವೆ. ಸೊ ಇಟ್ ವಿಲ್ ಡಿಪೆಂಡ್ ರೀಸೆಂಟಾಗಿ ಬೈ ಡೇ ನೀವು ನಾರ್ಮಲ್ ಸರ್ಜರಿ ಮಾಡ್ಕೊಂಡಾಗ್ಲ ಎಷ್ಟು ದಿನ ತಗೊಳುತ್ತೆ ಅಂತ ಗೊತ್ತಲ್ಲ. ಇನ್ನೊಂದು ನನಗೆ ಒಂದು ಫಾಲೋ ಅಪ್ ಕ್ವಶನ್ ಇದೆ. ಈಗ ಕನ್ಸಿಡರ್, ಈಗ ನಾವು ಪ್ರೀ ರಿಕ್ವಿಸಿಟ್ ಎಲ್ಲ ಚೆಕ್ ಮಾಡಬೇಕು, ಅಂದ್ರೆ ಅವನದು ಬ್ಲಡ್ ಟೈಪ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಬ್ಬ ರಿಸೀವರ್ಗೆ ಚೆಕ್ ಮಾಡಬೇಕು. ಸಿ ದಟ್ ಈಸ್ ಓಕೆ. ಈಗ ವೇಯಿಂದು ವಿಡ್ತ್ ಬಂದ್ಬಿಟ್ಟು ಮನುಷ್ಯ ಟು ಮನುಷ್ಯ ಸೇಮ್ ಇರುತ್ತಾ ಅಥವಾ ಡಿಫ್ರೆಂಟ್ ಆಗುತ್ತಾ? ವೇನ್ ಇರ್ಬೋದು, ನರ್ವ್ ಇರ್ಬೋದು, ಡಿಫ್ರೆಂಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ ಮಟ್ಟಿಗೆ ಅವ್ರ ಬಾಡಿ ಟೈಪ್ ಮೇಲೆ. ಆಕ್ಚುಲಿ ಇಲ್ಲಿ ಕಸಿಗಳಲ್ಲಿ ನಾವು ವಿಧಗಳನ್ನ ನೋಡ್ತೀವಿ. ಅಂದ್ರೆ ಒಂದೇ ಸ್ಪೀಶೀಸ್ಗಳನ್ನು ತಗೊತೀವಿ, ಸೇಮ್ ಪರ್ಸನ್ನಲ್ಲಿ ಮಾಡ್ತಕ್ಕಂಥದ್ದನ್ನ ತಗೊಳ್ತೀವಿ. ಆಮೇಲಿಂದ ಏನಂತ ಹೇಳಿದ್ರೆ ನಾನ್ ಐಡೆಂಟಿಕಲ್ ಬಟ್ ಸ್ಪೀಶೀಸ್ಗಳು ಸೇಮ್ ಇರ್ತವೆ. ಇವಾಗ ಒಂದು ಸ್ಪೀಶೀಸ್ ಅಂತ ಬರೋದಾದ್ರೆ ಆ ಸ್ಪೀಶೀಸಿಗೆ ಎಲ್ಲ ಈ ಪಾರ್ಟ್ಗಳು ಸೇಮ್ ಇರ್ತವೆ, ದೇರ್ ಡೆಫಿನೆಟ್ಲಿ ಸೇಮ್ ಇರುತ್ತೆ. ಬಟ್ ನಾನಿಲ್ಲಿ ಸೈಜ್ ಕೇಳ್ತಾ ಇದ್ದೀನಿ. ಈಗ ನಾವು ಒಬ್ಬೊಬ್ರು ನೋಡಿರ್ಬೋದು ಫುಲ್ ಬಾಡಿ ಬಿಲ್ಡರ್ ಆಗಿರ್ತಾರೆ, ಅವ್ರಿಗೆ ವೇಯ್ನು ಅಥವಾ ನರ್ವ್ ಎಲ್ಲ ಹಂಗೆ ಕಾಣ್ತಾ ಇರುತ್ತೆ, ಬಟ್ ನಾರ್ಮಲ್ ಪರ್ಸನ್ಗೆ ಅದು ಕಾಣೋದಿಲ್ಲ. ಸೊ ಅದು ವೇನ್ ಆಬ್ವಿಯಸ್ಲಿ ದೇ ಹ್ಯಾವ್ ಬಿಲ್ಟ್ ದೇರ್ ಮಸಲ್ಸ್. ವೇನ್ ಎಲ್ಲ ಕಾಣ್ತಾ ಇರುತ್ತಲ್ಲ ನಮ್ಗೆ ಅವ್ರದೆಲ್ಲ. ಅಲ್ಲ, ವೇನ್ ಎಲ್ಲ ವಿಸಿಬಲ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಸೂಪರ್ಫಿಷಿಯಲ್ ಆಗಿ ದೇ ಬಿಲ್ಡ್ ದೇರ್ ಮಸಲ್ಸ್. ಅಲ್ಲ, ಬಟ್ ಈಗ ನಾವು ಈಗ ಏನೋ ವೇನ್, ಈಗ ಬಾಡಿ ಬಿಲ್ಡರ್ ಎಲ್ಲ ವೇನ್ ಎಲ್ಲ ದಪ್ಪ ಇರುತ್ತೆ, ವಿಸಿಬಲ್ ಆಗಿರುತ್ತೆ. ಒಬ್ನಿಗೆ ವೇನೇ ಕಾಣ್ತಾ ಇರಲ್ಲ, ಕನ್ಸಿಡರ್ ಒಬ್ಬ ಲೀನ್ ಪರ್ಸನ್ ಅಂತ ಅನ್ಕೊಳ್ಳಿ. ಎಲ್ಲ ಮ್ಯಾಚ್ ಆಗ್ತಾ ಇದೆ ಅವ್ರ ಬ್ಲಡ್ ಟೈಪ್ ಅದನ್ನ. ಬಟ್ ಇಲ್ಲಿ ವೇನಿನ ವಿಡ್ತು ಅಥವಾ ಏನಾದ್ರು ಮ್ಯಾಟ್ರ್ ಆಗುತ್ತಾ? ಹೌದು. ಆಕ್ಚುಲಿ ನಾವೀಗ ಒಂದು ಕಡೆ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ವೇನು ಇವನ್ನೆಲ್ಲ ಮಾಡಬೇಕಾದ್ರೆ ನಾವು ಯೂಶಲಿ ಒಬೆಸಿಟಿ ತಗೊಳ್ತೀವಿ. ಯಾವ ಪರ್ಸನ್ ಒಬೆಸಿಟಿ ಅದು BMI ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ ಕೇಸ್ BMI 35 ಅಂಡ್ ಎಬೋವ್ ಬಂತು ಅಂತ ಹೇಳಿದ್ರೆ ಯೂಶಲಿ ವಿಲ್ ನಾಟ್ ಟೇಕ್, ಬಟ್ ಇನ್ ಸಮ್ ಕೇಸಸ್ ಅದು ಆಗಿದೆ. ಸೊ ಹಂಗಾಗಿ ಇನ್ನೂ ರಿಸರ್ಚ್ಗಳು ನಡೀತಾ ಇದಾವೆ. ಇದು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗೋದಿಲ್ಲ. ಒಂದಷ್ಟು ರಿಸರ್ಚ್ಗಳು ನಡೀತಾ ಇದಾವೆ. ಯಾಕಂದ್ರೆ ನನಗೆ ಹೇಳಿದೆ ಮುಂಚೆಲ್ಲ ತಗೊಳ್ತಾ ಇಲ್ಲದೆ ಇರೋದನ್ನು ಕೂಡ ಈಗ ತಗೊಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಮ್ಯಾಟ್ರ್ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವೇನೀಗ ಅನಸ್ಟಮೋಸಿಸ್ ಅಂತ ಹೇಳ್ತೀವಿ, ಅದನ್ನ ಎಂಡ್ ಟು ಎಂಡ್ ಕನೆಕ್ಟ್ ಮಾಡೋದನ್ನ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಹೊಂದ್ತಾ ಇದೆಯಾ. ಇನ್ ಕೇಸ್ ನಾವೀಗ ಎರಡನ್ನ ಜೋಡಣೆ ಮಾಡಿದೀವಿ ಅಂತ ಹೇಳಿದ್ರೆ ಆ ಎರಡು ಸೆಲ್ ಟೈಪ್ಗಳು, ಆ ಎರಡು ಟಿಶ್ಯೂಗಳು ಹೊಂದಾಣಿಕೆ ಹಾಕಿ ಕ್ಯೂರಿಂಗ್ ಆಗುತ್ತಾ, ಇವನ್ನೆಲ್ಲ ಟೆಸ್ಟ್ ಆದ್ಮೇಲೆ ನಾವು ಕನ್ಸಿಡರ್ ಮಾಡೋದು. ನೀವು ಹೇಳಿದಾಗ ಮೊದಲೆಲ್ಲ ಇವೆಲ್ಲ ಕ್ರೈಟೀರಿಯಾಗಳಲ್ಲಿ ಇದ್ವು, ಬಟ್ ಇವಾಗ ನಾನು ಹೇಳಿದಾಗೆ BMIನೇ ತಗೊಂಡಿದ್ದಾರೆ. ಮೋರ್ ದೆನ್ ಐ ಥಿಂಕ್ ಐ ಆಮ್ ನಾಟ್ ಶೋರ್, ಮೋರ್ ದೆನ್ 15 or 16 ಹ್ಯಾಸ್ ಡನ್ ಆಲ್ರೆಡಿ ಸಕ್ಸಸ್. ನನಗೆ ಒಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೆ. ಅಂದ್ರೆ ಇದೊಬ್ಬ ಹೈಟ್ ಆಗ್ಬೇಕು, ಒಬ್ಬ ಕುಳ್ಳ, ಅವನು ಈಸ್ ವರ್ಕಿಂಗ್ ಫಾರ್ ಸಮ್ ಗೌರ್ಮೆಂಟ್ ಸೆಕ್ಟರ್ ಇನ್ ಸಮ್ ಸ್ಟೇಟ್, ಯಾವುದೋ ಸ್ಟೇಟಿಗೆ ವರ್ಕ್ ಮಾಡ್ತಾ ಇದ್ದಾನೆ. ಅವನು ಸ್ವಲ್ಪ ಕುಳ್ಳ. ಅವನ ಇಂಟೆನ್ಷನ್ ಏನು ಚಿಕ್ಕವನಿದ್ದಾಗಿಂದ ಅಂದ್ರೆ ನಾನು ಹೈಟ್ ಬೆಳಿಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವೊಂದು ಇದಿರುತ್ತಲ್ಲ, ಥೈ ಬೋನ್ ಇರ್ಬೋದೇನೋ ಗೊತ್ತಿಲ್ಲ, ಥೈ ಬೋನ್ನ ಕಟ್ ಮಾಡಿ ಜಸ್ಟ್ ಎಲಾಸ್ಟಿಕ್ ಆಗಿ ಈ ತರ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಅದನ್ನೆಲ್ಲ ಇದೆ, ಯೂಟ್ಯೂಬಲ್ಲೂ ಕೂಡ ಇದೆ. ಸೊ ಅಂದ್ರೆ ಈ ತರ ಮೆಡಿಕಲ್ ಈಗ ಅಂದ್ರೆ ಚಾಲೆಂಜಿಂಗ್ ಸಿಚುವೇಶನ್. ಈಗ ನೋಡಿ, ಒಬ್ಬ ಕುಳ್ಳ ಇರ್ತಾನೆ, ಹೈಟ್ ಆಗ್ಬೇಕು ಅಂತಾನೆ, ನಾರ್ಮಲಿ ನ್ಯಾಚುರಲ್ ಹೈಟ್ ಆಗೋದು ಬೇರೆ, ಈ ತರ ಬಾಡಿಗೆ ಏನೋ ಆಪರೇಟ್ ಮಾಡಿ ಹೈಟ್ ಆಗೋದು, ಈ ತರ ಮೆಡಿಕಲ್ ಕಂಡೀಷನ್ ಅಥವಾ ಮೆಡಿಕಲ್ ಚಾಲೆಂಜಸ್ ಬಹಳಷ್ಟು ನಡೀತಾ ಇದಾವೆ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಈಗ ಇದನ್ನೇ ನೀವೇ ಈಗ ಕೈ ಹ್ಯಾಂಡ್ ಅನ್ನ ಸರ್ಜರಿ ಮಾಡಿ ಒಂದು ರಿಯಲ್ ಹ್ಯಾಂಡ್ ಕೊಡೋದಾಗಿರ್ಬೋದು ಅಥವಾ ಹೈಟ್ ಚೇಂಜಸ್ ಮಾಡೋದಾಗಿರ್ಬೋದು. ಅಂದ್ರೆ ಮೆಡಿಕಲ್ ಅಲ್ಲಿ ಈಗ ನಮಗೆ ಬೆಳಕಿಗೆ ಬರ್ತಿರೋವು
ನಮಗೆ ಜಸ್ಟ್ ಈಗ ಯೂಟ್ಯೂಬಲ್ಲಿ ಸಿಕ್ತು, ನಾನು ಆ ವಿಡಿಯೋ ನೋಡಿದೆ. ಆ ಥರ ಬಹಳಷ್ಟು ಇದಾವೆ. ಈಗ ಪ್ರಚಾರಕ್ಕೆ ಬರಲೇಬೇಕು ಅಂತ ಯಾವುದೂ ಇಲ್ಲ. ಪ್ರಚಾರಕ್ಕೆ ಬರದೇ ಇರೋವು ಕೂಡ ಬಹಳ ಇದಾವೆ. ಬಹಳ ಅಡ್ವಾನ್ಸ್ ಕೂಡ ಹೋಗಿದ್ದಾರೆ ಮೆಡಿಕಲ್ ಫೀಲ್ಡಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಹೌದು, ಆ್ಯಕ್ಚುಲಿ ನೀವು ಹೇಳಿದಾಗೆ ಯಾವುದು ಏನಂತ ಹೇಳಿದ್ರೆ ರೊಟೇಷನಲ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋ ಟೈಪಲ್ಲಿ ನಾವು ಯಾವಾಗ ಕೆಲವೊಂದು ಬೋನ್ಗಳು ಬೇಕಾಗಿರ್ತವೆ, ನಾವು ಆವಾಗ ಏನು ಮಾಡ್ತೀವಿ, ಡಿಸ್ಟಲ್ ಬೋನ್ಗಳನ್ನು ಹಾಕೋ ಪ್ರೊಸೀಜರ್ ಇದೆ. ಅಂದರೆ ನೀ ಜಾಯಿಂಟ್ ತೆಗೆದು ನಾವು ಥೈಗೆ ನಮ್ಮ ಟಿಬಿಯಾ ಏನಿದೆ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಂದರೆ ಈ ಥರದ ಸುಮಾರು ಇದ್ದಾವೆ. ಇದು ಡಿಫ್ರೆಂಟು. ಇದು ನಾವು ಏನಾದರೂ ಈ ಟ್ರಾನ್ಸ್ಪ್ಲಾಂಟ್ ಅನ್ನೋ ವರ್ಲ್ಡಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ವಿ ನೀಡ್ ಟು ಲರ್ನ್ ಆ್ಯಂಡ್ ಮೋರ್ ಆ್ಯಕ್ಚುಲಿ ಕೆಲವೊಂದು ಮಾತ್ರ ಈಗೀಗ ಗೊತ್ತಾಗ್ತಾ ಇದ್ದಾವೆ. ಆ್ಯಕ್ಚುಲಿ ನಮಗೆ ರೀಸೆಂಟಾಗಿ ಬಂದಿದ್ದು ಈ 2 ಸ್ಟೋರಿಯಿಂದ ನೀವು ಫರ್ದರ್ ನೋಡಿದ್ರಿ ಈ ಥರ ಆಗ್ತಾ ಇದೆ. ಇಲ್ಲ, ಡೆಫಿನೆಟ್ಲಿ ಟಾಪಿಕ್ ಅಂತ. ಹೌದು, ಯಾಕೆ ಅಂತ ಹೇಳಿದ್ರೆ ಈಗ ಮೊದಲಿಗೆ ಬಂತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಂತು, ಎಲ್ಲದು ಒಂದಲ್ಲ ಎಲ್ಲ ಅಂಗಾಂಗಗಳು ಸಮೇತ ಆಗ್ತಾ ಇದೆ ಅಲ್ವಾ? ಹೌದು, ಎಲ್ಲ ನಾನು ಹೇಳ್ತಾ ಇದ್ದಲ್ಲ, ಬೇಸಿಕ್ ಟಿಶ್ಯೂ ಇಂದ ಹಿಡಿದು ಒಂದು ದೊಡ್ಡ ಆರ್ಗನ್ ವರ್ಗು ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ. ಡೆಫಿನೆಟ್ಲಿ ಟಾಪಿಕ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಇವನ್ ಈ ವಿಡಿಯೋ ಡ್ಯೂರೇಷನ್ ಕೂಡ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದನ್ನ ನಾವು ನೆಕ್ಸ್ಟ್ ವಿಡಿಯೋಗೆ ಕಂಟಿನ್ಯೂಷನ್ ಮಾಡೋಣ. ಈಗ ನಾನು ಟಾಪಿಕ್ ಕೊಟ್ಟೆ ಅಂತ ಹೈಟ್ ವೇರಿಯೇಷನ್, ಅದನ್ನಾದ್ರು ಡಿಸ್ಕಸ್ ಮಾಡ್ಬೋದು. ಅಥವಾ ಇನ್ನೊಂದಾದ್ರೆ ಅಡ್ವಾನ್ಸ್ ಮೆಡಿಕಲ್ ಏನು ಮೂಮೆಂಟ್ ಆಗ್ತಾ ಇದೆ ಅನ್ನೋದು ಡಿಸ್ಕಸ್ ಮಾಡ್ಬೋದು. ಆಸ್ ಆಫ್ ನೌ ವಿಡಿಯೋ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದಾ ಅಥವಾ ಮತ್ತೇನಾದ್ರು ಟಾಪಿಕ್ ಏನಾದ್ರು ಡಿಸ್ಕಸ್ ಮಾಡೋದಿದೆಯಾ? ಓಕೆ, ಏನಂತ ಹೇಳಿದ್ರೆ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ರೆ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ಆರ್ ಯು ಕ್ಯಾನ್ ಆಸ್ಕ್ ಎನಿ ಡೌಟ್. ಡೆಫಿನೆಟ್ಲಿ ಕಮ್ ವಿತ್ ಫರ್ದರ್ ವಿಡಿಯೋಸ್. ಎಸ್, ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋಗಾಗಿದ್ರೆ ನಾವು ಸಾಕಷ್ಟು ಕ್ವಶನ್ ಇಂದ ಬರೋಣ, ನೀವು ಕೂಡ ಆನ್ಸರ್ ಇಂದ ಬನ್ನಿ. ಡೆಫಿನೆಟ್ಲಿ ನೆಕ್ಸ್ಟ್ ಅಲ್ಲಿ ನೋಡೋಣ. ನಮಗೂ ಸಾಕಷ್ಟು ಕ್ವಶನ್ಸ್ಗಳಿದೆ, ಏನೇನು ಕೇಳಬೇಕು ಅಂತ ಹೇಳಿ, ಹೆಂಗೆ ಮೂಮೆಂಟ್ ಆಗುತ್ತೆ ಏನು ಅಂತ ನೆಕ್ಸ್ಟ್ ನೋಡೋಣ. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು.